ದಂಡಾಧಿಕಾರಿ ಅಲ್ಲ ಸರ್. ಬಡವರಿಗೆ ದಂಡ ಹಾಕೋರು ಅವರು ತಾಲೂಕು ದಂಡಾಧಿಕಾರಿ ಅಲ್ಲ, ಬಡವರ ಮೇಲೆ ದಂಡ ಹಾಕ್ತಕ್ಕಂಥವ್ರು ಅವರು. ತಾಲೂಕು ದಂಡಾಧಿಕಾರಿ ಆಗಿದ್ದಿದ್ರೆ ನ್ಯಾಯ ಕೊಡ್ತಕ್ಕಂಥ ಕೆಲಸ 8 ದಿನ ಬೇಕಾಗಿರ್ಲಿಲ್ಲ, ಅರ್ಧ ಗಂಟೆ ಕೆಲಸ ಸರ್. ಸರ್ಕಾರದ ಅಧಿಕಾರಿಗಳಿಂದ ದಲಿತರ ಭೂಮಿಗಳಿಗೆ ಬಿತ್ತು ಕತ್ತರಿ. ತಾಲೂಕು ದಂಡಾಧಿಕಾರಿಗಳು ಜನಗಳಿಗೆ ದಂಡವನ್ನು ಹಾಕುವ ದಂಡಾಧಿಕಾರಿಗಳಾಗಿದ್ದಾರೆ. ಚಿಕ್ಕಬಳ್ಳಾಪುರ ದಂಡಾಧಿಕಾರಿಗಳ ಮೇಲೆ ದಸಂಸ ಕಿಡಿಕಾರಿದ್ದಾರೆ. ಸಿಂಗಾಟ ಕದರಿನಹಳ್ಳಿ ಗ್ರಾಮದ ದಲಿತ ಜನರಿಗೆ 1972-73ರಲ್ಲಿ ಕಂದಾಯ ಇಲಾಖೆಯಿಂದ ಮಂಜೂರಾಗಿರುವ ಜಮೀನಿನಲ್ಲಿ ಉಳಿಮೆ ಮಾಡಿಕೊಂಡು ತಮ್ಮ ಜೀವನ ಸಾಗಿಸುತ್ತಿರುವ ಇವರಿಗೆ ದಿಢೀರ್ನೆ 1991-92ರಲ್ಲಿ ಅರಣ್ಯ ಇಲಾಖೆಗೆ ಇದೇ ಕಂದಾಯದ ಅಧಿಕಾರಿಗಳು ಅದೇ ಜಮೀನನ್ನು ಯಾವುದೇ ಸರ್ವೆ ಮತ್ತು ಇತರೆ ಕಂದಾಯದ ನಿಯಮಗಳನ್ನು ಅನುಸರಿಸದೆ ಅರಣ್ಯ ಅಧಿಕಾರಿಗಳಿಗೆ ನೀಡುವುದು ಅರಣ್ಯ ಇಲಾಖೆ ಮತ್ತು ದಲಿತರಿಗೆ ಜಗಳ ಇಟ್ಟು ತಮಾಷೆ ನೋಡ್ತಿರುವ ಕಂದಾಯ ಇಲಾಖೆ. ಈ ಬಗ್ಗೆ ಸಿಂಗಾಟ ಕದರಿನಹಳ್ಳಿ ದಲಿತರ ಮೇಲೆ ಕಂದಾಯ ಅಧಿಕಾರಿಗಳ ಹಾಗೆತನವೇ ಇಲ್ಲ ದಲಿತ ಜನಾಂಗವನ್ನು ಬಲಿಕೊಡಲು ಸರ್ಕಾರದ ಅಧಿಕಾರಿಗಳು ಕಂಕಣಬದ್ಧರಾಗಿದ್ದಾರೆ ಎಂಬ ಅನುಮಾನ ಮೂಡ್ತಿದೆ ಅಂತ ದಲಿತ ಸಂಘರ್ಷ ಸಮಿತಿಯು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಆ ಕ್ಷಣ ಇವ್ರು ಹೋಗ್ಬೋದಾಗಿತ್ತಲ್ಲ ಜಾಗಕ್ಕೆ. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ ಇವರು? ಎಲ್ಲ ಕೂಡ ಸುಮ್ನೆ ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ. ಎರಡೂ ಇಲಾಖೆಯಿಂದ ತಪ್ಪಿದೆ ಸರ್. ಈಗ ಅವ್ರು ಕೊಡ್ಬೇಕಾದ ಫಾರೆಸ್ಟ್ಗೆ ಪರಿಶೀಲನೆ ಮಾಡ್ಬೇಕಾಗಿತ್ತು. ಯಾರಿಗಾದ್ರೂ ನಾವು ಹಿಂದೆ ಹಕ್ಕುಪತ್ರ ಕೊಟ್ಟಿದ್ವಾ ಇಲ್ವಾ, ಸ್ವಾಧೀನ ಇದಾರ ಇಲ್ವಾ ಅಂತ ಪರಿಶೀಲನೆ ಮಾಡ್ಬೇಕಾಗಿತ್ತು. ಅವಾಗ ಏನಾಗಿದೆ ಅಂತ ಏನು ಸುಮ್ನೆ